ಒಂದು ಮುಖ, ಎರಡು ಮುಖ, ಮೂರು ಮುಖ, ನಾಲ್ಕು ಮುಖ, ಐದು ಮುಖ ಅಲ್ಲ 6 ಮುಖ. ಐ ಮೀನ್ 6 ಮುಖ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅಮ್ಮಯ್ಯ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಂದೆ ಪಂಚ್ ಡೈಲಾಗ್ ಹೊಡಿತಾ ಇರ್ಬೇಕಾದ್ರೆ ಮಧ್ಯ ಕೌಂಟರ್ ಕೊಡಬಾರ್ದು, ಪಂಚ್ ಮಿಸ್ ಆಗೋಗುತ್ತೆ. ಸೀನಿಯರ್ ಆಫೀಸರ್ ಎದುರು ಮಾತಾಡ್ತೀಯ, ಡಿಸ್ಮಿಸ್ ಮಾಡಕ್ ಬಿಡ್ತೀನಿ. ಮೈಂಡೆಡ್. ಅಂಡರ್ವೇರ್ ಸರ್. ಅಲ್ಲ ಅದು ಅಂಡರ್ವೇರ್ ಅಲ್ಲ ಕಣೋ, ಅಂಡರ್ಸ್ಟ್ಯಾಂಡ್. ಹಿಂಗ್ ಮಾಡಿದ್ರೆ ಮನೆ ಹೋಗ್ತೀನಿ, ಹೋಗಲ್ಲ. ಅಮ್ಮಯ್ಯ ನಾನು ಇಂಗ್ಲೀಷಲ್ಲಿ ಸ್ವಲ್ಪ ವೀಕು ಅಂತ ನಿಂಗೆ ಗೊತ್ತಿಲ್ವಾ ಅಮ್ಮ? ಕರ್ಮ ಅಡಿ. ಯಾರೋ ಬರಲ್ಲ ಅಂದ್ರು, ಈಗೇನು ಹೇಳ್ತೀರಾ? ಆಯ್ತು ಎಲ್ಲಿವರೆಗೂ ಬರ್ತಾರೆ ಅಂತ ನೋಡೋಣ. ಓಹೋ ಆಫೀಸರ್ ಬಂದಿದ್ದಾರೆ, ಸ್ವಲ್ಪನೂ ಭಯ ಭಕ್ತಿ ಇಲ್ಲದೆ ಒಳ್ಳೆ ಪಬ್ಜಿ ಸ್ಕ್ವಾಡ್ ಹೋಮ್ ಪೇಜ್ ಅಲ್ಲಿ ನಿಂತಿದ್ದೀರಲ್ರು. ಏಯ್ ಏನೋ ನಿಮ್ ಗೋಳು? ನೀವು IT ಆಫೀಸರ್ಸ್ಗಳು ಸ್ವಲ್ಪ ಶಿಸ್ತಾಗಿರಿ. ಎಸ್ ಸತ್ಯ. ಸತ್ಯ ಅಲ್ಲ, ವೆಂಕಟ್ ಹೆಗಡೆ. ಓಕೆ ಸರ್. ಅದ್ ಸರಿ, ನೀವ್ ಯಾಕೆ ಲೇಟು? ಎಷ್ಟೊತ್ತಿಗೆ ಬರಕ್ ಹೇಳಿದ್ ನಿಮ್ಗೆ? ಹಲೋ, ಈ ಗೆಟಪ್ ಹಾಕೊಂಡು ಬರೋದು ಬೇಡವಾ? ಅದ್ರಲ್ಲೂ ಇದು ಮಾಮೂಲಿ ಬೆಲ್ಟ್ ಅಲ್ಲಮ್ಮ, ಪೊಲೀಸ್ ಬೆಲ್ಟು. ಹಾಕೋ ತರಬೇಕಾದ್ರೆ ಸ್ವಲ್ಪ ಟೈಟ್ ಆಯ್ತು, ಇನ್ನೊಂದು ಹೋಲ್ ಮಾಡಿ ಹಾಕೊಂಡ್ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಅದು ಬಿಟ್ಟಾಕು, ಹೆಂಗಿದೆ ಗೆಟಪ್? ಚೆನ್ನಾಗಿದೆ ಚೆನ್ನಾಗಿದೆ. ನಿನ್ ಗೆಟಪ್ಪು ಚೆನ್ನಾಗಿದೆ, ಮೀಸೆ ಅಂಟಿಸ್ಕೊಂಡು ಮುದ್ದಾದ ಗಂಡು ಹುಡುಗಿ ತರ ಕಾಣಿಸ್ತಾ ಇದ್ಯಾ. ನಂದಿರ್ಲಿ, ನಿನ್ ಮಿಸ್ಸೆ ಹುಷಾರು. ಹೌದು ಪಮ್ಮಿತಾ, ಇವಾಗ ಮೀಸೆಗೆ ಡಿಮ್ಯಾಂಡ್ ಇದೆ, ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪ, ಡಿಮ್ಯಾಂಡು. ಚುಪ್, ತಲೆಹರಟೆ ಸಾಕು. ಅಕ್ಕಪ್ಪಣ್, ಅದು ನಮ್ಮ ಬಾಯಿ ಸ್ವಲ್ಪ ಫ್ರೀ ಆಗಿದ್ರೆ ಏನಾದ್ರೂ ಹೇಳ್ತಾನೆ ಇರ್ತೀನಿ. PC ಡೈಲಾಗ್ ಏನು ಅಂತ ಹೇಳ್ಬಿಟ್ರೆ ಬಾಯ್ಪಾಠ ಮಾಡ್ಕೊಂಡ್ಬಿಡ್ತೀನಿ. ಅಲ್ವಾ ಪಮ್ಮಿತಾ? ಅಪ್ಪಿ ತಪ್ಪಿನೂ ಬಾಮೈದ ಅಂತ ಕರಿಬೇಡ, ಡೈಲಾಗ್ ತಾನೆ, ನಾನು ಹಿಂಗೆ ಹೇಳ್ಕೊಡ್ತೀನಿ. ನಾನು ಏನೇ ಹೇಳಿದ್ರು ಈ ಡೈಲಾಗ್ ಹೊಡಿಬೇಕು, ಗೊತ್ತಾಯ್ತಾ? ಹೊಡೆದು ಬಿಸಾಕ್ಬಿಡದೆ. ಹಾ ಸರಿ ಸರಿ, ಎಲ್ಲ ರೆಡಿನಾ? ಹೊರಡೋಣವಾ? ಫಾಲೋ ಮೀ. ಸತ್ಯ ಆಫೀಸರ್, ನೀವು ನಾವೇನಿದ್ರು ನಿಮಗೆ ಕಾವಲು, ಮುಂದುವರ್ಸಿ. ಭಗವಂತ, ಒಳ್ಳೆ ಕೆಲ್ಸಕ್ಕೆ ಒಂದಾಗಿ ಹೋಗ್ತಿದ್ದಾರೆ, ಇವ್ರನ್ನ ನೀನೇ ಕಾಪಾಡಬೇಕು. ಇಲ್ಲ, ಇದು ಯಾಕೋ ಎಳ್ಕೊಂಡು ಹೋಗ್ತಾನೆ ಇದೆ. ನಾನು ಇದೇ ಥರ ಕಂಟಿನ್ಯೂ ಮಾಡ್ತಾ ಇಷ್ಟಕ್ಕೆ ಸುಮ್ಮನಾದರೆ ಖಂಡಿತ ನನಗೆ ದಿವ್ಯಾ ಸಿಗಲ್ಲ. ಅವಳು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡು ಓಡಾಡ್ತಿದ್ದೀನಿ. ಹೀಗೆ ಆದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕೇ ಹೊರತು ಇನ್ಕಮ್ ಏನು ಸಿಗೋ ಹಾಗೆ ಕಾಣ್ತಿಲ್ಲ. ರಿಟರ್ನ್ಸ್ ಇಲ್ಲದೆ ಈ ಬಾಲ ನಯ ಪೈಸಾನು ಇನ್ವೆಸ್ಟ್ ಮಾಡಿದವನಲ್ಲ. ಅಂಥದ್ರಲ್ಲಿ ಇವಳಿಗೋಸ್ಕರ ಲಕ್ಷ ಲಕ್ಷ ಸುರಿದು ಹೀಗೆ ಸುಮ್ಮನಿರ್ಬೇಕಾ? ಆಗಲ್ಲ, ನಾನು ಮುಂದುವರಿಲೇಬೇಕು. ಯಾವುದೇ ಕಾರಣಕ್ಕೂ ದಿವ್ಯನ ಕಳ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಈಗಾಗಲೇ ಅವಳ ಮೇಲೆ ಲಕ್ಷಗಟ್ಟಲೆ ಬಂಡವಾಳ ಹಾಕಿದ್ದೀನಿ. ನನ್ನ ನಂಬಿ ಇದಕ್ಕೆಲ್ಲ ದುಡ್ಡು ಕೊಡೋರಿಗೆ ನಾನು ಏನಾದರೂ ಪ್ರೂಫ್ ತೋರಿಸ್ಲೇಬೇಕು. ಇಲ್ಲ ಅಂದರೆ ಅವ್ರು ನನ್ನನ್ನು ನಂಬಲ್ಲ, ಮತ್ತೆ ಕಾಸು ಬಿಚ್ಚಲ್ಲ. ಆದರೆ ಅವ್ರನ್ನ ಹೇಗೆ ನಂಬಿಸೋದು? ಈ ದಿವ್ಯಾ ಬೇರೆ ಒಂದು ಸರಿ ಇದ್ದ ಹಾಗೆ ಇನ್ನೊಂದು ಸರಿ ಇರ್ತಿಲ್ಲ. ನಾನು ಏನಾದರೂ ಮಾಡಲೇಬೇಕು. ನನ್ನ ಅವಳ ಸಂಬಂಧನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಲೇಬೇಕು.
ಎಲ್ರು ಗತ್ತಲ್ಲಿರ್ಬೇಕು ಗೊತ್ತಾಯ್ತಾ? ಗತ್ತು ನಮ್ಮ ಸೊತ್ತು ಸತ್ಯ. ಐ ಮೀನ್ ವೆಂಕಟ ಹೆಗ್ಡೆ ಸರ್, ಹೋಗೋಣವಾ? ಗತ್ತು ಒಂದು ಸ್ವತ್ತು ಅಲ್ಲ, ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ನಮ್ಮ ಜೀವಕ್ಕೆ ಕುತ್ತು. ಬೇಕಿತ್ತ ಇಂಥ ಆಪತ್ತು? ಕಾನ್ಸ್ಟೇಬಲ್, ಯೋನಪ್ಪ, ನರ್ಕಕ್ಕೆ ಹೋಗ್ಲಿ ಸ್ವರ್ಗಕ್ಕೆ ಹೋಗ್ಲಿ, ಕೊನೆ ಪಕ್ಷ ಬಾತ್ರೂಮ್ಗೆ ಹೋದ್ರು ಅಲ್ಲೂ ನಾನು ಇರಬೇಕು. ಎಲ್ಲ ನನ್ನ ಬಂದೆ ಬಾಬಾಯ್ದ. ಬಂದೆ ಸರ್. ನಿಂತ್ಕೊಳ್ರಿ. ಯಾರು ನೀವು? ಏನು ಒಳ್ಳೆ ಗುಳಿ ನುಗ್ದಂಗೆ ನುಗ್ತಾ ಇದ್ದೀರಾ? ಹೇ, ಕಾಸ್ಟ್ಯೂಮ್ ನೋಡಿದ್ರು ಸಿಲ್ಲಿ ಪ್ರಶ್ನೆಗಳೆಲ್ಲ ಕೇಳ್ತಾ ಇದೆಯಲ್ಲ, ನೋಡಿದ್ರೆ ಗೊತ್ತಾಗಲ್ವಾ? ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಅದಕ್ಕೇನೀಗ? ಲೋ ಗುಂಗ್ರು, ವಾಗೇನೆ ತಗೊಳಕ್ಕಿಂತ ಮುಂಚೆ ಬಾರ ಇಬ್ರು ಓಡಾಬಿಡೋಣ. ನೀವು ಯಾರೇ ಆಗಿದ್ರು ಒಳಗೆ ಬಿಡೋಕ್ಕಾಗಲ್ಲ. ಇನ್ಸ್ಪೆಕ್ಟರ್ ಅಲ್ಲ, IG ನೂ ಬರ್ತಾರೆ, DG ನೂ ಬರ್ತಾರೆ. ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನೂ ಒಳಗೆ ಬಿಡಲ್ಲ. ಸತ್ಯ, ಬಂದಿದ್ದ ಪ್ಲಾನ್ ಬಾಗ್ಲಲ್ಲೇ ಹೊಗೆ ಹಾಕ್ಸ್ಕೊಳ್ಳೋ ಕಾಣಿಸ್ತಾ ಇದೆ. ಏನ್ ಮಾಡೋದು? ನಾನಿದ್ದೀನಲ್ಲ. IT. Yes, we are from IT. I am Ramanujan Iyengar. ನಮ್ಮನ್ನೇ ತಡಿತೀರಾ? ಸಾರಿ ಸರ್, ಗೊತ್ತಾಗ್ಲಿಲ್ಲ. ಹೋಗಿ. ಬನ್ನಿ. ಏನು ಸತ್ಯ ಅಂತ ಕರಿಬೇಡ ನನ್ನನ್ನು, ಎಲ್ರಿಗೂ ಡೌಟ್ ಬರುತ್ತೆ. ಸತ್ಯ, ಪೊಲೀಸ್ ಅಂತ ನೋಡಿದ್ರು ಒಳಗಡೆ ಬಿಡ್ತಿದ್ದವನು IT ಅಂದಿದ ತಕ್ಷಣ ಒಳಗಡೆ ಬಿಟ್ಬಿಟ್ನಲ್ಲ. ಏನೋ ಕಾರ್ಡ್ ತೋರಿಸಿದ್ಯಲ್ಲ, ಏನದು? ಡ್ರೈವಿಂಗ್ ಲೈಸೆನ್ಸ್. ಹರಸಿ ಆರತಿ ಮಾಡಿ